ಪ್ರತಿಯೊಬ್ಬರಲ್ಲಿರುವ ನಾನು ಎನ್ನುವ ಅಹಂಭಾವವೇ ಲೋಕದ ಸಕಲ ವ್ಯವಹಾರಗಳಿಗೂ ಮೂಲ. ಆದರೆ ಹೀಗೆ ಎಲ್ಲದಕ್ಕೂ ಮೂಲವಾಗಿರುವ ಈ ನಾನು ಎನ್ನುವ ಅಹಂಭಾವದ ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಅದನ್ನು ಇಲ್ಲವಾಗಿಸುವುದು ಮನುಷ್ಯ ಜನ್ಮಕ್ಕೆ ಸೃಷ್ಟಿಕರ್ತ ಎನ್ನುವ ಬಿಗ್ ಬಾಸ್ ನೀಡಿರುವ ಫೈನಲ್ ಟಾಸ್ಕ್. ಆದರೆ ಇದು ಹೇಗೆ? ನಾನು ಎನ್ನುವ ಅಹಂಭಾವವೇ ಇಲ್ಲವಾದಲ್ಲಿ ನಾವು ಇಲ್ಲಿ ಏನನ್ನಾದರೂ ಮಾಡಲು ಸಾಧ್ಯವೇ? ಈ ನಾನು ಎನ್ನುವನನ್ನು ಮೆರೆಸುವುದಕ್ಕಾಗಿ, ಇವನಿಗೆ ಲೋಕದ ಮೆಚ್ಚುಗೆಯನ್ನು ಕೊಡಿಸುವುದಕ್ಕಾಗಿಯೇ ಅಲ್ಲವೇ ನಮ್ಮೆಲ್ಲ ನಿತ್ಯದ ಕಾಯಕ, ಹೋರಾಟ ಇತ್ಯಾದಿಯೆಲ್ಲ? ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ವರ್ಚಸ್ಸು, ನನ್ನ ಅಂತಸ್ತು, ನನ್ನ ಆಸ್ತಿ, ಅಧಿಕಾರ ಇತ್ಯಾದಿಗಳ ಜೊತೆಯಲ್ಲಿ ನಾನು ಎನ್ನುವ ಅಹಂಭಾವವೇ ಸೇರಿರುವುದರಿಂದ ತಾನೇ ನಾವೆಲ್ಲ ಇವುಗಳಿಗಾಗಿ ಶ್ರಮ ಪಡುತ್ತಿರುವುದು. ಹೀಗಿರುವಾಗ ನಾನು ಎನ್ನುವ ಅಹಂಭಾವವೇ ಇಲ್ಲವಾದಾಗ ಇಲ್ಲಿ ಮಾಡುವುದಾದರೂ ಏನಿದೆ ಎನ್ನುವ ಪ್ರಶ್ನೆ ಮೂಡುತ್ತದೆ. ಆದರೆ ಇದಕ್ಕೆಲ್ಲ ಸನಾತನ ಪರಂಪರೆಯ ಜ್ಞಾನ ಉತ್ತರ ನೀಡುತ್ತದೆ. ಇಲ್ಲಿ ಹೇಳಿರುವಂತೆ ಈ ಲೌಕಿಕ ಲೋಕ ನಾನು ಎನ್ನುವ ಅಹಂಭಾವವನ್ನು ಹೊತ್ತುಕೊಂಡಿದ್ದರಿಂದಲೇ ಸಾಗುತ್ತಿದೆ. ಇದು ಪ್ರತಿ ವ್ಯಕ್ತಿಗಷ್ಟೇ ಅಲ್ಲ, ಬ್ರಹ್ಮಾಂಡವೂ ಕೂಡ ನಾನು ಎನ್ನುವ ಅಹಂಭಾವ ಹೊತ್ತೇ ಸಾಗುತ್ತಿದೆ. ಹಾಗಾಗಿ ಈ ನಾನು ಎನ್ನುವ ಅಹಂಭಾವವೇ ಇಲ್ಲಿ ಎಲ್ಲಕ್ಕೂ ಮೂಲವಾಗಿದೆ. ಈ ನಾನು ಎನ್ನುವ ಭಾವ ಇರುವುದರಿಂದಲೇ ನನಗೆ ಈ ಭೌತಿಕ ಲೋಕದ ಅಸ್ತಿತ್ವವಿದೆ. ಹೀಗೆ ಈ ನಾನು ಎನ್ನುವ ಭಾವ ಇಲ್ಲಿ ಎಲ್ಲದಕ್ಕೂ ಆಧಾರವಾಗಿದೆ. ಹಾಗಾಗಿ ಈ ನಾನು ಎನ್ನುವನ ನಿಜ ಸ್ಥಿತಿ ಸ್ವರೂಪವನ್ನು ತಿಳಿದುಕೊಳ್ಳುವುದೇ ಮನುಷ್ಯನಾದವನಿಗೆ ಪರಮ ಶ್ರೇಷ್ಠ ಸ್ಥಿತಿಯನ್ನು ಕರುಣಿಸುವ ಮಾರ್ಗವಾಗಿದೆ. ಇದಕ್ಕಾಗಿ ಬಾಹ್ಯ ವಸ್ತು ವಿಷಯಗಳ ಯಾವ ಸಾಧನದ ಅವಶ್ಯಕತೆ ಇಲ್ಲ. ಅಂತರಂಗದಲ್ಲಿ ಸತ್ಯದ ಕುರಿತಾದ ಶ್ರದ್ಧೆ, ಧರ್ಮದಲ್ಲಿ ನಂಬಿಕೆಯೊಂದಿದ್ದರೆ ಸಾಕು, ಮುಂದಿನ ಮಾರ್ಗಕ್ಕೆ ಸೃಷ್ಟಿಕರ್ತನ ನಿಯಮ ತಾನಾಗಿಯೇ ಕರೆದೊಯ್ಯುತ್ತದೆ. ನಮ್ಮ ಭಗವದ್ಗೀತೆಯಾಗಲಿ, ವೇದೋಪನಿಷತ್ಗಳಾಗಲಿ, ಬೇರಿನ್ನೇನೋ ಹೇಳಿದ್ದರೂ ಕೂಡ ಅಲ್ಲಿ ನಾನು ಎನ್ನುವನ ನಿಜ ಸ್ವರೂಪವನ್ನು ಹೇಳುವ ಪ್ರಯತ್ನ ಪ್ರಧಾನವಾಗಿ ಮಾಡಲಾಗಿದೆ. ಈ ಭೌತಿಕ ಲೋಕ ಈ ನಾನು ಎನ್ನುವನನ್ನ ಹೆಸರು, ರೂಪ, ಪದವಿಗಳಿಂದ ಗುರುತಿಸುವಂತೆ ಈ ನಾನು ಎಂದುಕೊಳ್ಳುವವನು ಕೂಡ ತನ್ನೊಳಗೆ ತನ್ನಿಂದ ಬೇರೆಯಾದ ಸಂಗತಿಗಳನ್ನು ತಾನು ಎಂದು ತಪ್ಪು ಭಾವಿಸಿ ಅವುಗಳ ಅಣತಿಯಂತೆ ಲೋಕದೊಂದಿಗೆ ವ್ಯವಹರಿಸುತ್ತಾ ಈ ವ್ಯವಹಾರದಿಂದ ಉಂಟಾಗುವ ಸುಖ ದುಃಖಗಳನ್ನು ಅನುಭವಿಸುತ್ತಾ ಸಾಗುತ್ತಾನೆ. ಆದರೆ ನಮ್ಮ ಧರ್ಮಜ್ಞಾನಿಗಳು ಹೇಳಿರುವಂತೆ ನಾನು ಎನ್ನುವನ ಶುದ್ಧ ಸ್ವರೂಪ ಸಂಪೂರ್ಣವಾಗಿ ಭೌತಿಕತೆಯಿಂದ ಭಿನ್ನವಾಗಿದೆ. ಆದರೆ ಇದಕ್ಕೆ ಅಂಟಿಕೊಂಡ ದೇಹ, ಬುದ್ಧಿ, ಮನಸ್ಸು, ಇಂದ್ರಿಯಗಳ ಪ್ರಭಾವ ನಮ್ಮನ್ನು ನಾವು ನಮ್ಮ ನಿಜ ಸ್ವರೂಪದಿಂದ ಗುರುತಿಸಿಕೊಳ್ಳಲು ಅಡ್ಡಿಯಾಗಿವೆ. ಹೀಗೆ ನಮ್ಮ ನಿಜ ಸ್ಥಿತಿಯಿಂದ ಭಿನ್ನವಾದ ಸ್ಥಿತಿಗಳ ಪ್ರಭಾವದಲ್ಲಿ ಬದುಕುತ್ತಿರುವ ನಮಗೆ ನಮ್ಮ ನಿಜ ಸ್ವರೂಪವನ್ನು ಕಂಡುಕೊಳ್ಳುವುದೇ ಸೃಷ್ಟಿಕರ್ತ ಮನುಷ್ಯನ ಬುದ್ಧಿಗೆ ನೀಡಿರುವ ಅಂತಿಮ ಪರೀಕ್ಷೆ. ಹೀಗೆ ತನ್ನನ್ನು ತಾನು ಕಂಡುಕೊಂಡಾಗಲೇ ಮೋಕ್ಷ ಎನ್ನುವ ಪರಮ ಪದವಿಯ ಮಾರ್ಗದ ಜಾಡು ಲಭಿಸಲು ಸಾಧ್ಯವಾಗುವುದು.